ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಇವತ್ತು ನನಗೆ ಎಲ್ಲರಿಗೂ ತಾಯಿ ಸ್ಥಾನದಲ್ಲಿರುವಂಥ ಮಹಿಳೆಯರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕಾರ್ಯಕ್ರಮ ಅನುಷ್ಠಾನ ತರೋದ್ರ ಮೂಲಕ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡುವಂಥದ್ದು, ಮಹಿಳೆಯರಿಗೆ 2,000 ಉಚಿತವಾಗಿ ಬರುವಂಥದ್ದು, ಮತ್ತೆ ಏನು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಮಹಿಳೆಯರ ಪರವಾಗಿ ಇಡೀ ಕರ್ನಾಟಕದ ಕೋಟ್ಯಾಂತರ ಜನರ ಒಂದು ಪಾಲಿಗೆ ವರದಾನ ಆಗಿರೋದು ಕಾಂಗ್ರೆಸ್ ಸರ್ಕಾರದ ಒಂದು ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಅದು ವಿಶೇಷವಾಗಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಒಂದು ಕೀಳುಮಟ್ಟ ಒಂದು ಪದನ ಬಳಸಿ ಆ ಮೂಲಕ ನನ್ನ ಎಲ್ಲ ಕೋಟ್ಯಾಂತರ ಮಹಿಳೆಯರಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವಮಾನ ಮಾಡಿದ್ದಾರೆ. ನಾವು ಈ ಒಂದು ಅವಮಾನ ಮಾಡಿರೋ ಒಂದು ಘಟನೆನ ನಾವೆಲ್ಲರೂ ಪಕ್ಷಾತೀತ ಜಾತ್ಯತೀತ ಖಂಡಿಸಬೇಕಾಗ್ತದೆ. ಮಹಿಳೆಯರಿಗೆ ಅವ್ರದ್ದೇ ಆದ ಒಂದು ಸ್ಥಾನ, ಅವ್ರದ್ದೇ ಆದ ಒಂದು ಗೌರವ ಇದೆ. ನಾವೇನೋ ಹುಟ್ಟಿದ್ದೀವಿ, ನಾವು 4 ಮಾತಾಡ್ತೀವಿ ಅಂದರೆ ಮಹಿಳೆ ನಮಗೆ ಕೊಟ್ಟಂಥ ಜನ್ಮ ಕೊಟ್ಟಿರೋಂಥ ಒಂದು ಹಕ್ಕು ಮತ್ತು ಅವರ ಒಂದು ಜನ್ಮ ಕೊಟ್ಟಿದ್ದರಿಂದ ಮಾತ್ರ ನಾವು ಹುಟ್ಟಿರೋಂಥದ್ದು, ನಾವು ಹೋರಾಟ ಮಾಡ್ತಿರೋಂಥದ್ದು, ನಾವು ಬೀದಿಗೆ ಬಂದಿರೋಂಥದ್ದು, ನಾವು ಸ್ಥಾನ ಅನುಭವಿಸಿರೋಂಥದ್ದು, ನಾವು ಸಮಾಜದಲ್ಲಿ ಜೀವನ ಮಾಡ್ತಿರೋಂಥದ್ದು ಅಂತ ಒಂದು ಬೃಹತ್ ಒಂದು ಅದ್ಭುತವಾದ ಮಹಿಳೆಗೆ ಈ ಒಂದು ಕೀಳು ಪದನ ಬಳಸಿರೋಂಥ ಕುಮಾರಸ್ವಾಮಿಯವರ ಒಂದು ವರ್ತನೆಯನ್ನ ಈ ಮೂಲಕ ಖಂಡಿಸ್ತೇವೆ. ಕುಮಾರಸ್ವಾಮಿಯವರು ಸಾರ್ವಜನಿಕವಾಗಿ ಸದ್ಯದಲ್ಲೇ ಕ್ಷಮೆ ಕೇಳಬೇಕು. ಇಲ್ಲ ಅಂತ ಅಂದ್ರೆ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೀದಿಗಿಳಿದು ಹೋರಾಟ ಮಾಡೋದ್ರ ಮೂಲಕ ಕುಮಾರಸ್ವಾಮಿ ವರ್ತನೆ ರಾಜ್ಯಾದ್ಯಂತ ಖಂಡಿಸಲಿಕ್ಕೆ ಇಂದಿನಿಂದ ನಾವು ತಯಾರಾಗ್ತಿದ್ದೀವಿ. ಧನ್ಯವಾದಗಳು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.